ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮದ ಜನರು ತಮ್ಮ ಜೀವನಕ್ಕಾಗಿ 16 ವರ್ಷಗಳಿಂದ ಸೂರಿನ ಕನಸು ಕಂಡವರು. ಜೀವನಕ್ಕಾಗಿ ಸ್ವಂತ ನೆಲೆಯ ಕನಸು ಕಂಡ ಆ ಗ್ರಾಮದ ಜನರಿಗೆ ನಿವೇಶನ ಕಲ್ಪಿಸಿಕೊಡುವುದಾಗಿ ನಂಬಿಸಿದ ಆ ಗ್ರಾಮದ ಸೊಸೈಟಿ ಹಾಗೂ ಗ್ರಾಮ ಪಂಚಾಯಿತಿ ಕಳೆದ 23 ವರ್ಷಗಳಿಂದ ಅವರ ಕನಸಿಗೆ ಕೊಳ್ಳಿ ಇಟ್ಟಿದೆ. ಏನದು ನಿವೇಶನದ ಕನಸು ಹೊತ್ತು ಕುಳಿತ ಆ ಗ್ರಾಮಸ್ಥರ ಗೋಳಿನ ನೋವು ಅಂತ ಹೇಳ್ತೀವಿ ನೋಡಿ. ಎಸ್, ಹೀಗೆ ತಲೆ ಮೇಲೆ ಕೈ ಹೊತ್ತು ದೇವಸ್ಥಾನದಲ್ಲಿ ಕುಳಿತ ಇವರೆಲ್ಲ ಹುಬ್ಬಳ್ಳಿ ತಾಲೂಕಿನ ಹೆಬಸೂರಿನ ಗ್ರಾಮಸ್ಥರು. ಕಳೆದ 2003 ಹಾಗೂ 2004ರಲ್ಲಿ ಇವರಿಗೆಲ್ಲ ಗ್ರಾಮದ ಹೊರವಲಯದಲ್ಲಿ ಖಾಲಿ ನಿವೇಶನ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ನಂಬಿಸಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಅಶೋಕ ಮಂಡಗಿನಹಾಳ ಹಾಗೂ ಸೊಸೈಟಿ ಅಧ್ಯಕ್ಷರಾದಂತಹ ಗೋವಿಂದಪ್ಪ ಹಾಗೂ ಸೋಮಪ್ಪ ನೆಲವಡಿ ಕಾರ್ಯದರ್ಶಿ ಪ್ರತಿಯೊಬ್ಬರಿಂದ ತಲಾ 5,000ದಂತೆ ಹಣ ವಸೂಲಿ ಮಾಡಿದ್ದಾರೆ. ಸುಮಾರು 150ಕ್ಕೂ ಅಧಿಕ ಫಲಾನುಭವಿಗಳಿಂದ ಈ ರೀತಿ ಹಣ ಪಾವತಿ ಮಾಡಿಸಿಕೊಂಡಿದ್ದಾರೆ. ಆದರೆ ಅಂದುಕೊಂಡಂತೆ ಎಲ್ಲವೂ ಆಗಿದ್ದಿದ್ರೆ ಇವರೆಲ್ಲ ತಾವು ಪಡೆದ ನಿವೇಶನಗಳಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸಬೇಕಿತ್ತು. ಆದರೆ ಬರೋಬ್ಬರಿ 23 ವರ್ಷ ಕಳೆದರೂ ಇವರ ಬಳಿ 5,000 ರೂಪಾಯಿ ಪಡೆದ ಗ್ರಾಮ ಪಂಚಾಯಿತಿ ಹಾಗೂ ಸೊಸೈಟಿ ಸದಸ್ಯರು ವರ್ಷಗಳೇ ಕಳೆದರೂ ಪತ್ತೆ ಇಲ್ಲ. ಅಲ್ಲದೆ ಈ ಗ್ರಾಮಸ್ಥರ ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದ ಸುಮಾರು ಎಕರೆ ಜಾಗ ಇದೀಗ ಅನ್ಯರ ಪಾಲಾಗಿದೆ ಅನ್ನೋದು ಇವರ ಆರೋಪ. ಗೌಡ್ರು ಸೀತಮ್ಮನ ಹೊಲ ಅಂತಂದ್ರೆ ಅಲ್ಲೇ ನಾವು 5,000 ರೂಪಾಯಿ ತುಂಬೇವ್ರೀಗ ತುಂಬೆ ಈಗ 21 ವರ್ಷ ಆತ್. ನಾವು 23 ವರ್ಷ ಆತಲ್ಲ, 23 ವರ್ಷ ಅವಾಗ ನಾವು ಕೇಳ್ಕೊಂತ ಅಡ್ಡಾಡಿದ್ವಿ. ನಮ್ದು ಏನಾರ ಸಿಟಿನ ಕೊಡ್ರಿ, ನಮ್ಮ ಹೊಲ ಇಲ್ಲ ಬರ್ತೈತಿ, ಹಿಂಗ ಅವ್ರು ತಗೊಂಡಾರು, ನ್ಯಾಯ ಬಿತ್ತು, ಅಲ್ಲಿ ನ್ಯಾಯ ಬಿತ್ತು, ಇದನ್ನ ಹೇಳಿದ್ರು. ಕೆಲವೊಂದಿಷ್ಟು ವರ್ಷಗಟ್ಲೆ ನ್ಯಾಯ ಬಿತ್ತು. ಈಗ ಒಳ್ಳೆ ಅವ್ರಂತ ಯಾರು ತಗೊಂಡಾರ ಅವ್ರಂತ ಹೊಲ ಆಗಿ ಬಂದ್ರು ನಮ್ದು ಏನು ಸುದ್ದಿಲ್ಲ. ನಮ್ಗೆ ಹಿಂಗ್ ಕೊಡ್ತೇವಂತ ಇಲ್ಲ, ಏನಿಲ್ಲ. ನಾವು 5,000 ರೂಪಾಯಿ ಬಡ್ಡಿ ಸಾಲ ತೆಗೆದು ನಾವು ಅವ್ರಿಗೆ ರೊಕ್ಕ ಕೊಟ್ಟೇವಿ. ಮತ್ತ ಅದಕ್ಕೆ ಬಡ್ಡಿ ಏನು ಗಂಟೇನು ನಮ್ಗ ಇರಾಕ ಜಗ ಇಲ್ಲ ಅಂತೇಳಿ ನಾವು ಕೊಟ್ಟೇವಿ. ನಮ್ಗೆ ರೊಕ್ಕ ರೂಪಾಯಿ ಏನ್ ಬೇಡ, ನಮಗ್ ಒಟ್ಟು ಜಗ ಬೇಕು. ಈಗ ನೀವು ರೊಕ್ಕ 5,000 ರೂಪಾಯಿ ಕೊಡ್ತಾನಂದ್ರ 5,000 ಇಸ್ಕೊಂತಿರೋ ಅಥವಾ ನಿಮ್ಮ ರೊಕ್ಕನ ನಮ್ಗ ರೊಕ್ಕ ಕೊಡ್ಬೇಕಾದ್ರೆ ನಾವು ಸಾಲ ತೆಗೆದು ಯಾಕೆ ಕೊಡೋದು? ನಮ್ ಜಗ ಮನಿ ಇಲ್ರಿ ಇರಾಕ, ಇಲ್ಲದಕ್ಕನ ಕೊಟ್ಟೇವಿ ನಾವು. ಅಲ್ಲಿ ದಾರ್ಯಾಗ ಬಾಡಿಗೆ ಮನ್ಯಾಗ ಇದ್ದಿದ್ದು ಸಾಕಾಗೈತಿ. ಹಂಗಾಗಿ ನಾವು ಏನೋ ಬರ್ತೈತಿ ಅಂತ ಕೊಡೋದು ಆಸೆ ಎಲ್ಲ ಸಾಲ ತೆಗೆದು ಕೊಟ್ಟೇವಿ ನಾವು. ಮತ್ತ ರೊಕ್ಕ ತಗೊಂಡು ಏನ್ ಮಾಡೋದ್ರಿ ನಾವು? ನಮಗ್ ಜಗನೇ ಬೇಕು. ನಾವು 1 ಗುಂಟೆ ಜಗ ಕೊಡೋದ್ರಿ, ನಮ್ಗೆ ಏನ್ ಬೇಡ. ನಿವೇಶನದ ಆಸೆ ಹೊತ್ತು ಕುಳಿತಿರುವ ಈ ಬಡ ಫಲಾನುಭವಿಗಳಿಗೆ ಈವರೆಗೂ ನಿವೇಶನ ಮಾತ್ರ ದಕ್ಕಿಲ್ಲ. ನಿವೇಶನಕ್ಕಾಗಿ ಹಣ ತುಂಬಿದ ಪ್ರತಿಯೊಂದು ದಾಖಲೆ ಹಿಡಿದು ಪಂಚಾಯಿತಿಗೆ ಅಲೆದ್ರೂ ಇವರ ನೋವಿಗೆ ಮಾತ್ರ ಯಾರೂ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಇದೀಗ ಈ ಗ್ರಾಮಸ್ಥರೆಲ್ಲ ಅಂದು ಅಧಿಕಾರದಲ್ಲಿದ್ದ ಪಂಚಾಯಿತಿ ಹಾಗೂ ಕಾರ್ಯದರ್ಶಿಗಳ ವಿರುದ್ಧ ಸಿಡಿದೆದ್ದಿದ್ದು ಈಗಿರುವ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳಿಗೆ ಅಂಗಲಾಚುತ್ತಿದ್ದಾರೆ. ಅಲ್ಲದೆ ಈ ಗ್ರಾಮಸ್ಥರಿಗೆ ಸೇರಬೇಕಿದ್ದ ನಿವೇಶನಗಳು ಕಂಡವರ ಪಾಲಾಗಿದೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದ್ದು, ಬಡ ಜನತೆಯ ಕನಸಿಗೆ ಕೊಳ್ಳಿ ಇರಿಸಿರುವ ಈ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಯಾಕೆ ಕ್ರಮಗಳಾಗುತ್ತಿಲ್ಲ ಅನ್ನೋದು ಇಡೀ ಗ್ರಾಮಸ್ಥರಲ್ಲಿ ಹಲವು ಅನುಮಾನಕ್ಕೆ ಕಾರಣವಾಗಿದ್ದು, ಇನ್ನಾದರೂ ನಮಗೆ ಸಲ್ಲಬೇಕಿದ್ದ ನಿವೇಶನಗಳು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮುಕ್ತಿ ಕೊಡಿಸಿ ನಮಗೆ ನಿವೇಶನದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೆಬಸೂರಿನ ಗ್ರಾಮಸ್ಥರು ಅಂಗಲಾಚುತ್ತಿದ್ದಾರೆ. ಈಗ ಮನಲೆಕ್ಕ ಜಾಗ ಕೊಡ್ತೇವೆ ಅಂತ ಒಂದು 5,000 ತುಂಬಿಸ್ಕೊಂಡ್ರ ಸರ್. ತುಂಬಿಸ್ಕೊಂಡು ಕೊಡ್ತೇವೆ ಅಂತಂದ್ರೆ ಹಂಗ ಒಬ್ಬರಿಗೂ ನ್ಯಾಯ ಬಿತ್ರಿ ಕೋರ್ಟಿಗೆ ಬಿದ್ದು ಅದು ಹಂಗ ಮುಂದ್ಕ ಹೋತ್ರಿ. ಅದು ಈಗ ಅದ ನಿರ್ಣಯ ಆಗೈತ್ರಿ. 23 ವರ್ಷ ಆತ್ರಿ. ನಾವು 5,000 ರೂಪಾಯಿ ತಂದು 5,000 ಕೊಟ್ಟು ಅವ್ರ ಸಾಲ ತೀರ್ಸೇವ್ರಿ. ಅದಾದ್ಮ್ಯಾಗ ಮತ್ತೀಗ ಈಗ ಅದರಿಂದ ಅದಕ್ಕೆ ನಮ್ಗೆ ಜಗನ ಬೇಕಂತ ನಾವು ಇದು ಮಾಡೇವಿ. ಒಟ್ಟು 120 ಮಂದಿ ಐತ್ರಿ. ನಮ್ಗೆ ರೊಕ್ಕ ಬೇಕಾಗಿಲ್ಲ, ಒಟ್ಟು ಜಾಗ ಬೇಕು. ಎಷ್ಟು ವರ್ಷ ಆಯ್ತು ನೀವು 5,000 ರೂಪಾಯಿ ಕೊಟ್ಟು? 23 ವರ್ಷ ಆತ್ರಿ. ಯಾರು ಹೊಲದ ಓನರ್ ಹೆಸರೇನ್ರಿ?
ಈಗ ಅದಾರ್ರಿ ಈಗ ಏನ್ ಅದಾರಲ್ಲ ನೀವು ಯಾರಿಗೆ ರೊಕ್ಕ ಕೊಟ್ಟಿದ್ರ ಅವ್ರ ಹೆಸರೇನ್ರಿ? ಅಲ್ಲೇ ಮೊದಲೇ ಕಪ್ಪ ಸೊಸೈಟಿ ಮೆಂಬರ್ ಇದ್ರಿ ಸೀತಮ್ ಗೌಡ್ಸನ್ ಹೊಲ ರೀ ಅದ ಪಂಚಾಯತಿಗೆ ಸೊಸೈಟಿಗೆ ಏನ್ ಮೆಂಬರ್ ಇದ್ರ ಅವ್ರ ಹೆಸರಲ್ಲಿ ಬ್ಯಾಂಕಿಗೆ ತುಂಬಂದ್ರ ಒಟ್ಟು ಹೋದ್ ಬ್ಯಾಂಕಿಗೆ ತುಂಬಿದ್ರಿ ನಾವು ತುಂಬಿಂದ ರಸೀಟ್ ಕೊಡ ಅಂದಿದ್ರು ರಸೀಟ್ ಇಲ್ಲಿ ತಗೋ ಅಂತ ರಸೀಟ್ ಕೊಡ್ಲಿಲ್ರಿ ಅವ್ರು. ಅದಕ್ಕೆ ನಾವು ಅವ್ರ ಹಿರಿಯರ ಮನೆಗೆ ಮತ್ತೊಂದ್ 8 ಸಲ ಒಂದ್ 10-15 ಮಂದಿ ಹೋಗಿ ಬಂದ್ರಿ ಹೋಗಿ ಬಂದ್ರು ಅವ್ರ ಇನ್ನೊಂದ್ 2 ತಿಂಗಳು ಹೋಗಕ್ಕೆ 3 ತಿಂಗಳು ಹೋಗಕ್ಕೆ ಹಂಗ ಹಿಂಗ ಹೇಳ್ಕೊಂಡು ಬಂದ್ರೆ ನಾವು ಒಂದ್ 7 ಸಲ ಅಡ್ಡಾಡಿ ಬ್ಯಾಸರ ಈಗ ಕೈ ಬಿಟ್ರಿ. ಈಗ ಅದ್ರ ಹೊಲದ ವ್ಯವಹಾರ ಮುಗಿದತ್ರಿ ಅದಕ್ಕೆ ಈಗ ಏನ್ ಅಷ್ಟು ಕೂಡಿ ನಿಮ್ಗೆ 5,000 ರೂಪಾಯಿ ಇಸ್ಕೊಂಡವ್ರ ಹೆಸರೇನ್ರಿ? ಈರಪ್ಪ ಬಸವಣ್ಣಪ್ಪ ಕೂತ್ಕೊಟ್ರಿ. ಈರಪ್ಪ ಬಸವಣ್ಣಪ್ಪ ಇಸ್ಕೊಂಡಾರ ಇಸ್ಕೊಂಡವ್ರ ಹೆಸರು ಹೇಳ್ರಿ? ಅಶೋಕ ಮಂಡಿನಾಳ ಸೋಮ ಸಾವುಕಾರ ಇಬ್ಬರ ಹೆಸರಲ್ಲಿ ಜೇಂಟ್ ಐತಿಪ್ಪ ಖಾತೆ ಅದಕ್ಕೆ ತುಂಬಂದ್ರಿ ಅದಕ್ಕೆ ಹೋಗಿ ತುಂಬೇರಿ ನಾವು. ಅದಕ್ಕೆ ಹೋಗಿ ತುಂಬಿದ್ ರಸೀದಿ ಅದಾವ ನಿಮ್ ಕಡೆ? ರಸೀದಿ ಕೊಟ್ಟಿಲ್ರಿ ಅವ್ರು ಯಾರ್ಯಾರು ಕೊಟ್ಟಿಲ್ರಿ. ಒಟ್ಟು 120 ಮಂದಿ ಇದ್ರು ಒಂದು ಕೊಟ್ಟಿಲ್ರಿ. ಒಂದು ರಸೀದಿ ಒಬ್ಬರಿಗೆ ಕೊಟ್ಟಿಲ್ರಿ ಅವ್ರು. ಹೊಲದ ಓನರ್ ಹೆಸರು? ಫಸ್ಟ್ ಇದ್ದಾರ ಸೀತಮ್ಮ ಗೌಡ್ಸನ್ ರೀ ಓನರ್ ರೀ. ಈಗ ಹಿಡ್ದಾರ ಗೋಪಾಲ್ ಸಾವುಕಾರ ನಲ್ರಿ. ಈಗ ನೀವು ರೊಕ್ಕ ಕೊಟ್ಟಿದ್ ಸೀತಮ್ಮ ಗೌಡ್ಶಾನಿಗೆ ರೊಕ್ಕ ಕೊಟ್ರೆ? ಸೊಸೈಟಿ ತರಬೇತಿ ಮಾಡಿದ್ರಿ ಸೊಸೈಟಿ ತರಬೇತಿ ಮಾಡಿದ ಕೂಡಲೇ ಅಲ್ಲಿ ಸೊಸೈಟಿಗೆ ಅಲ್ಲಿ ತುಂಬಿದ್ರೆ ವಿಜಯ ಬ್ಯಾಂಕಿಗೆ ಹೋಗಿ ತುಂಬಿ ಬಂದಿದ್ರು.